ಒಮ್ಮೆ ನನಗೆ ಕರೆಂಟ್ ಹೊಡೆಯುತ್ತೆ. ಇವತ್ತು ಈ ಭೂಮಿಯ ವಿಶೇಷತೆ, ಇದು ಸಾಧಾರಣವಾದ ಭೂಮಿ ಅಲ್ಲ, ಇದು ಬ್ರಹ್ಮಾವರ, ಇದೊಂದು ಶಕ್ತಿಪೀಠ ತರ. ಇವತ್ತು ಇಲ್ಲಿ, ನಾಳೆ ಮಹಾಶಿವರಾತ್ರಿ. ಇವತ್ತು ಈ ಹಾಡನ್ನು ಹಾಡಬೇಕಾದ್ರೆ ನನಗೇ ಏನೋ ಒಂದು ರೀತಿ ಭಗವಂತ ಸಾಕ್ಷಾತ್ ನಮ್ಮೆಲ್ಲರನ್ನೂ ಆಶೀರ್ವಾದ ಮಾಡಿದ್ದಾನೆ, ನಮ್ಮೆಲ್ಲರಿಗೂ ಒಳ್ಳೇದು ಮಾಡ್ತಾನೆ ಅನ್ನೋ ಒಂದು ನಂಬಿಕೆ, ಆ ಬೆಳಕು ನನಗೆ ಕಾಣಿತು. ನನ್ನ ಎಷ್ಟೋ ದಿನಗಳ ಕನಸು ಇವತ್ತು ನನಸಾಗಿದೆ ಅಂತ ಭಾವಿಸ್ತೇನೆ. ಯಾಕೆಂದ್ರೆ ಈ ಭಾಗಕ್ಕೆ ಬರಬೇಕು ಅಂತ ಬಹಳ ದಿನಗಳಿಂದ ಒಂದು ನನಗೆ ಕನಸಿತ್ತು. ನಮಃ ಶಿವಾಯ. ಓ ನಮಃ ಶಿವಾಯ. ಓ ಬೊಂಬೆ ಮತ್ತೆ ನೀನೆ ಹಾಡಿಸುವ ನನ್ನ ಕರುಣೆಯ ನಮ್ಮ ಪಾತ್ರವು ಸಮಯದ ಸುಂದರವನನು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ಅವಳೇ ಇವಳೇ ಅವಳೇ ರಾಜಕುಮಾರಿ, ಇವರೇ ಇವರೇ ಅವರೇ.
ಓಂ ಶಿವೋಂ ಹಾಡೋತ್ತಿಗೆ ಒಂದು ಮಾತಾಡಿದ್ರು ಹಾಡು ಮುಗದಳಿಕೆ ಎಂತಂದ್ರೆ ಇವತ್ತು ಹಾಡ್ಬೇಕಾದ್ರೆ ಈ ಬ್ರಹ್ಮವಾರದಲ್ಲಿ ನನಗೆ ಒಂದು ಕರೆಂಟ್ ಹೊಡೆದಂಗ ಆಯ್ತು ಅಂತ ಅನ್ಕೊಂಡು, ಯಾಕಂದ್ರೆ ಈ ಪಶ್ಚಿಮ ಘಟ್ಟದ ತಪ್ಪಲ್ ಏನಿದೆ, ಇಡೀ ನಮ್ಮ ಈ ಸಮಗ್ರ ಕರಾವಳಿ ಏನಿದೆ, ಇದನ್ನ ನಾವು ಈಶ್ವರನ ಹೂದೋಟ ಅಂತ ಕರಿತೀವಿ. ಸೊ ಹಾಗಾಗಿ ಇಲ್ಲ ಎನರ್ಜಿ ಇದೆ, ನಮ್ಮ ದೇವರು, ನಮ್ಮ ನಂಬಿಕೆ ಇವೆಲ್ಲವೇ ಕಾಂತಾರ. ಸೊ ಇಂಥ ನಾಗನಂತಹ ಎಷ್ಟೋ ಕಲಾವಿದರುಗಳಾಗ್ಬೋದು, ಎಷ್ಟೋ ನಮ್ಮ ಬುಡಕಟ್ಟು ಸಮುದಾಯ ಆಗ್ಬೋದು, ಹಿಂದುಳಿದ ವರ್ಗಗಳಾಗ್ಬೋದು, ಪ್ರತಿಯೊಬ್ಬರ ಕಥೆ ಕಾಂತಾರ. ಸೊ ಹಾಗಾಗಿ ನಿನ್ನಯ ನೆರಳ ಮೇಲೆ ನೂರು ಚಳಿ ಹೇಳುತ್ತಿವೆ. ಸಿಂಗಾರ ಸಿರಿಯೇ ಅಂಗಾಲಿನಲೆ ಬಂಗಾರಗೆ ಮಾಯೆ, ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸಾರಸ ಛಾಯೆ. ಆಡಿಸಿಯೇ ನೋಡು, ಬೀಳಿಸಿಯೇ ನೋಡು, ಎಂದು ಸೋಲದು ಎಂದು ನಾನೆಲ್ಲರೂ. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು